ನಮಸ್ಕಾರ. ಈಗ ನಾವು ನಿಂತಿರೋ ಜಾಗ ಯಾವುದು ಚರಂಡಿ ಅಲ್ಲ, ಯಾವುದು ಮೋರಿ ಅಲ್ಲ. ಇದು ನಾವು ನಿಂತಿರುವಂಥ ಜಾಗ ಅಂತಂದ್ರೆ ಒಂದು ಮಾರ್ಕಂಡೆ ಅನ್ನೋ ನದಿ. ಈ ನದಿ ವ್ಯವಸ್ಥೆ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಯಾವ ರೀತಿ ಇಲ್ಲಿ ಪ್ಲಾಸ್ಟಿಕ್, ಆಮೇಲೆ ಬೇರೆ ಬೇರೆ ರೀತಿಯ ಬಟ್ಟೆ ಬರಿಗೋ ಎಲ್ಲ ಎಸೆದು ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಕಡೆ ನಮ್ದು ಈ ಸೈಡ್ ರೈಟ್ ಸೈಡ್ ನೋಡಿದ್ರೆ ಹಿಂಡಲ್ಗ ವ್ಯಾಪ್ತಿ ಬರುತ್ತೆ, ಈ ಸೈಡ್ ನೋಡಿದ್ರೆ ಅಂಬೇವಾಡಿ ಊರು ಬರುತ್ತೆ. ಅದ್ರ ಮಧ್ಯದಲ್ಲಿ ಇದು ಇರುವಂತ ಒಂದು ಸೇತುವೆ ಅಡಿಯಲ್ಲಿ ನಾನು ನಿಂತಿರೋದು. ಈಗ ಏನಪ್ಪಾ ಅಂತಂದ್ರೆ ಈ ವಿಷಯ ಏನಂತಂದ್ರೆ ಇಲ್ಲಿ ಏನು ಇದನ್ನ ಕಸ ಕಡ್ಡಿ ಆಗ್ಲಿ, ಆಮೇಲೆ ಇದು ಏನು ಪ್ಲಾಸ್ಟಿಕ್ ಆಗ್ಲಿ, ಇಲ್ಲಿ ಇರ್ತಕ್ಕಂಥ ಮೂರ್ತಿಗಳಾಗ್ಲಿ, ಪೂಜೆ ಮಾಡಿದಂಥ ಸಾಮಾನುಗಳಾಗ್ಲಿ, ಇಲ್ಲಿ ಇದು ಏನಪ್ಪಾ ಅಂತಂದ್ರೆ ನದಿ ಅಲ್ಲ, ಇದು ಪೂರ್ತಿಯಾಗಿ ಏನಪ್ಪಾ ಅಂತಂದ್ರೆ ಚರಂಡಿ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಯಾರು ಏನಪ್ಪಾ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಇಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಯಾವುದೇ ಅಧಿಕಾರಿ ಆಗಲಿ ಇಲ್ಲಿ ನೋಡ್ತಾ ಇಲ್ಲ ಅನಿಸುತ್ತೆ. ಯಾಕಂತಂದ್ರೆ ಇದು ವ್ಯವಸ್ಥೆ ನೋಡಿದ್ರೆ ಇಲ್ಲಿ ಇದು ನೀರು ನೋಡಿದ್ರೆ ಕೆಟ್ಟ ವಾಸನೆ ಹೊಡ್ತಾ ಇದೆ. ಇಲ್ಲಿ ಹೆಂಗಂತಂದ್ರೆ ಇಲ್ಲಿ ಇವಾಗ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಏನಪ್ಪಾ ಅಂತಂದ್ರೆ ವಾಸನೆ ಹೊಡಿತಾ ಇದೆ. ಇದು ಆದಷ್ಟು ಬೇಗ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲನ್ನು ಭೇಟಿ ನೀಡಿ ಈ ಪೂರ್ತಿ ನದಿಯನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಇದೇನಾಗ್ತೈತೆ ಅಂತಂದ್ರೆ ಈಗ ಈ ನೀರಂತೂ ಇಲ್ಲ, ಆದ್ರೂ ಕೂಡ ಇಷ್ಟು ಸ್ವಲ್ಪ ನೀರಿದೆ, ಆದ್ರೂ ಕೂಡ ಇಲ್ಲಿ ಎಲ್ಲ ಏನಪ್ಪಾ ಅಂತಂದ್ರೆ ಎಕ್ದಮ್ ಕೊಳಚೆ ಅಂತ ಸ್ಮೆಲ್ ಬರ್ತಾ ಇದೆ. ಇದನ್ನ ಸ್ವಚ್ಛವಾಗಿ ಮಾಡಿ ಇಲ್ಲಿ ಯಾವುದೇ ರೀತಿಯ ಏನಪ್ಪಾ ಅಂತಂದ್ರೆ ಕಸ ಕಡ್ಡಿ ಅಥವಾ ಯಾವುದೇ ರೀತಿಯ ವಸ್ತುಗಳನ್ನ ಎಸೆದಂತೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ಕೋಬೇಕು. ಯಾಕಂತಂದ್ರೆ ಇದೇ ನೀರು ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ನೀರು ತುಂಬಿದ ಕೂಡಲೇ ಇದೇ ನೀರು ಎಲ್ಲಾ ರೈತರ ಜಮೀನು, ಅಕ್ಕಪಕ್ಕದಲ್ಲಿ ರೈತರ ಜಮೀನುಗಳಿವೆ. ಇದೇನಪ್ಪಾ ಅಂತ ನೀರು ತುಂಬಿದ ಮೇಲೆ ಇಲ್ಲಿ ಇರತಕ್ಕಂತ ಪ್ಲಾಸ್ಟಿಕ್ಗಳಾಗ್ಲಿ ಅಥವಾ ಬೇರೆ ಬೇರೆ ವಸ್ತುಗಳಾಗ್ಲಿ ಈ ಜಮೀನಿನ ಮೇಲೆ ಎಲ್ಲ ಹೊಲಗಳಲ್ಲಿ ಗದ್ದೆಗಳಲ್ಲಿ ಎಲ್ಲಾ ಸೇರ್ಕೊಂಡ್ ಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹೊಲ ಉಳ್ಬೇಕಾದ್ರೆ ಇಂಥ ಪ್ಲಾಸ್ಟಿಕ್ ಎಲ್ಲ ಆಗಲಿ ಜಮೀನಿನಲ್ಲಿ ಬರ್ತದೆ. ಇದರಿಂದ ಬಹಳಷ್ಟು ರೈತರಿಗೆ ಅನಾನುಕೂಲ ಸಮಸ್ಯೆಗಳು ಉಂಟಾಗುತ್ತದೆ. ಅದಲ್ಲದೆ ಇಲ್ಲಿ ಬರುವಂತ ಈಗ ಅಲ್ಪ ಸ್ವಲ್ಪ ನೀರು ನಿಂತಾಗ ಬಂದು ಅಲ್ಪ ಸ್ವಲ್ಪ ನೀರು ಕುಡಿಯುವಂತ ಜಾನುವಾರುಗಳೇನಾಗಿವೆ, ಇಂಥ ವಿಷಪೂರಿತವಾದ ನೀರು ಕುಡಿದ್ರೆ ಏನು ಸಾಯದೆ ಬಿಡ್ತಾವ. ಇಲ್ಲಿ ಸಾಯುವಂತ ಪರಿಸ್ಥಿತಿ ಕೂಡ ಈ ಜಾನುವಾರುಗಳ ಉಪಸ್ಥಿತಿಯಲ್ಲಿ ಬರುತ್ತದೆ. ಯಾಕಂತಂದ್ರೆ ಅಷ್ಟು ಈ ಗಲೀಜಾಗಿ ಅಷ್ಟು ಕೊಳಚೆ ನೀರಾಗ್ಬಿಟ್ಟಿದೆ. ಇದು ಇಲ್ಲಿ ಬಂದು ನೋಡಿದ್ರೆ ಯಾವುದೇ ತರಹದ ನದಿ ನೀರು ಅನ್ಸೋದಿಲ್ಲ, ಅಷ್ಟೊಂದು ವಾಸನೆ ಬರ್ತಾ ಇದೆ, ಅಷ್ಟೊಂದು ಕೊಳಚೆ ಆಗಿಬಿಟ್ಟಿದೆ.